ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ನಾನಿವತ್ತು ಟೈಮ್ ಬಂದು 12:40 ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ನಾನು ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಆಗೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಹಳ್ಳಿ ಕಡೆ ಇರುವ ಒಂದು ಚಿಕ್ಕದಾಗಿ ಅಡುಗೆ ಮನೆ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ತಿಳಿಸ್ತಾ ಇದ್ದೀನಿ. ಬೇರೆ ಸಿಟಿ ಕಡೆ ಇರೋ ಅಡುಗೆ ಮನೆಗೂ ನಮ್ಮ ಹಳ್ಳಿಲಿರೋ ಅಡುಗೆ ಮನೆಗೂ ವ್ಯತ್ಯಾಸ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಮೊದಲಿಗೆ ನಾನು ನಿಮ್ಮ ಜೊತೆ ಇವತ್ತು ಕಿಚನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಕಿಚನ್ಗೆ ಎಂಟರ್ ಆಗ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ನೋಡಿದ ತಕ್ಷಣ ಎಂಟರ್ ಆದ ತಕ್ಷಣ ನಮ್ಮ ಅಡುಗೆ ಮನೆ ಸಿಗುತ್ತೆ, ನೋಡ್ತಾ ಇರ್ಬೋದು. ಹಾಗೆ ಅಡುಗೆ ಮನೆಗೆ ಹೋದ ತಕ್ಷಣ ನನಗೆ ಎಡದ ಕಡೆ ಗ್ಯಾಸ್ ಸ್ಟವ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾನು ಇವಾಗ ಡೆಕೋರೇಟ್ ಮಾಡ್ಕೊಂಡಿರೋದು. ಇದನ್ನೆಲ್ಲ ನಾನು ಮೀಶೋದಲ್ಲೇ ತರಿಸಿದ್ದು. ನೇಮ್ ಬೋರ್ಡ್ ಆಗಿರ್ಬೋದು, ಹಾಗೆ ಗ್ರೀನ್ ಮ್ಯಾಟ್ ಆಗಿರ್ಬೋದು, ಹಾಗೆ ಕಲ್ಲಿನ ಪೇಪರ್ ಆಗಿರ್ಬೋದು, ಅದನ್ನು ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು. ನಮ್ಮ ಹಳ್ಳಿ ಕಡೆ ಎಲ್ಲ ಅಡುಗೆ ಮನೆ ಸಾಮಾನ್ಯವಾಗಿ ಮಣ್ಣಿನ ಗೋಡೆನೇ ನಮ್ಮ ಮನೆ. ಇದಕ್ಕೆ ನಾವು ಸುಣ್ಣನ ಹೊಡೆಸಿದ್ದೀವಿ, ನೋಡ್ತಾ ಇರ್ಬೋದು ನೀವು ಇವಾಗ. ಸಾಮಾನ್ಯವಾಗಿ ನಾವು ಯಾವುದೇ ತರಹ ಅಡುಗೆ ಮನೆಗೆ ಬಣ್ಣ ಹೊಡೆಸೋ ಹಾಗಿಲ್ಲ. ಯಾಕಪ್ಪ ಅಂತಂದರೆ ದೇವ್ರ ಕಾರ್ಯ ಹೊತ್ತಿಗೆ ನಾವು ಅಡುಗೆ ಮನೇಲಿ ಎಡೆ ಇದ್ರಿಂದ ನಾವು ಯಾವುದೇ ತರಹ ಬಣ್ಣನ ಹೊಡೆಸೋ ಹಾಗಿಲ್ಲ. ನನ್ನ ಸ್ಟವ್ ಸೈಡ್ ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಹಾಗೆ ಈ ನೇಮ್ ಬೋರ್ಡನ್ನ ನಾನು ಮೀಶೋದಲ್ಲೇ ಬೈ ಮಾಡಿದ್ದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ದೊಡ್ಡದು ಬರಬೇಕಿತ್ತು, ಆದರೆ ಚಿಕ್ಕದು ಬಂದಿದೆ ನೇಮ್ ಬೋರ್ಡು. ನೀವು ನೋಡ್ತಾ ಇರ್ಬೋದು. ನನ್ನ ಅಡುಗೆ ಮನೆ ತಕ್ಕ ಮಟ್ಟಿಗೆ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಈ ಥರ ಇರಲ್ಲ. ನಮ್ಮ ಮನೆ ಬಂದು ಮಣ್ಣಿನ ಗೋಡೆನೇ, ನೋಡ್ತಾ ಇರ್ಬೋದು. ಇದು ಒಂದು ಟವಲ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ದೊಡ್ಡ ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದಿನ ಬಳಸೋವಂಥ ಪಾತ್ರೆನ ಕೆಳಗಡೆ ಕಲ್ಲಲ್ಲಿ ಇಟ್ಕೊಂಡು ದೊಡ್ಡ ದೊಡ್ಡ ಪಾತ್ರೆನ ನಾನು ಮೇಗಲ್ ಕಲ್ಲಲ್ಲಿ ಇಟ್ಟಿದ್ದೀನಿ. ಹಾಗೆ ಇದೆಲ್ಲ ನೆಂಟರು ಬಂದಾಗ ಬಳಸುವಂಥ ಪಾತ್ರೆ. ಹಾಗೆ ಕೆಳಗಡೆ ಎಲ್ಲ ನಾವು ದಿನ ಬಳಸುವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದು ನೀವು ನೋಡ್ತಾ ಇರ್ಬೋದು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಂದು ಸರ್ತಿ ಹೋಗಿ ನೋಡಿ ತಗೊಳ್ಳಿ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ನಾನು ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಒಂದು ಸರ್ತಿ ವಿಸಿಟ್ ಮಾಡಿ. ಇದು ನಾನು ನೀರಿನ ಬಿಂದಿಗೆನ ನಾನು ಈ ಥರ ಇಟ್ಕೊಂಡಿದ್ದೀನಿ. ನಮ್ಮ ಕಡೆ ನೀರಿಗೇನು ತೊಂದರೆ ಇಲ್ಲ, ಆದರೂ ನಾವು ನೀರೆಲ್ಲ ತುಂಬಿ ಈ ಥರನೇ ಅಡುಗೆ ಮನೇಲಿ ಇಟ್ಕೊತೀವಿ, ಬಟ್ಟೆ ಎಲ್ಲ ಮುಚ್ಚಿ. ಫೈನಲಿ ನನ್ನ ಅಡುಗೆ ಮನೆ ಯಾವ ಥರ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸೈಡ್ ಬಂದರೆ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದೀವಿ. ಹಾಗೆ ಕೆಳಗಡೆ ಬಂದರೆ ನಾವು ಪುಟ್ಟಿನ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ಬಾಕ್ಸ್, ಹಾಗೆ ರಾಗಿ ಚೀಲ, ಅಕ್ಕಿ ಚೀಲನ ಇಟ್ಕೊಂಡಿದ್ದೀನಿ. ಫೈನಲಿ ನನ್ನ ಕಿಚನ್ ಈ ಥರ ಇದೆ. ನನಗೆ ಕಮೆಂಟ್ ಮೂಲಕ ತಿಳಿಸಿ.